ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ಕ್ಲೇ ಯೂಸ್ ಮಾಡಿಬಿಟ್ಟು ಈ ಚಳಿಗಾಲಕ್ಕೆ ಹೊಂದ್ಕೊಳ್ಳುವಂಥ ಕ್ರೀಮಿಯಾಗಿರೋ ಒಂದು ಫೇಸ್ ಮಾಸ್ಕ್ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತೀನಿ. ನೋಡ್ಕೊಂಡು ಬರೋಣ, ಕೊನೆವರೆಗೂ ನೋಡಿ. ಇಲ್ಲಿ ನಾನು ಈ ವ್ಯಾಕ್ಸ್ ಅಂತ ಎಮಿಲ್ಸಿಫೈಯರ್ ವ್ಯಾಕ್ಸ್ ಅಂತ ಹೇಳ್ತಾರೆ, ಇದನ್ನು ತಗೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಇದು ನಿಮಗೆ ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ. ಅದಕ್ಕೋಸ್ಕರ ಅದ್ರ ಜೊತೆ ಸಿಥಿಲ್ ಆಲ್ಕೋಹಾಲ್ ಅಂತ ಅದು ಒಂದು ತಗೊಳ್ತಾ ಇದ್ದೀನಿ. ಈ ಎರಡೂ ಕಾಂಬಿನೇಷನ್ನಲ್ಲಿ ಮಾಡಿದಾಗ ನಿಮಗೆ ಮಾಸ್ಕ್ ಒಳ್ಳೆ ಕ್ರೀಮಿಯಾಗಿರುತ್ತೆ ಮತ್ತು ಸ್ಟಿಕ್ಕಿನೆಸ್ ಇರಲ್ಲ ನಿಮಗೆ ಹಚ್ಕೊಂಡಾಗ. ಮತ್ತು ತುಂಬ ತೊಳಿಬೇಕಾದ್ರೆ ಆಯ್ಲಿ ಉಳ್ಕೋತು ಆ ಥರ ಎಲ್ಲ ಏನೂ ಅನಿಸಲ್ಲ. ಮತ್ತು ಇಲ್ಲಿ ನಾನು ಒಂದು ಲೈಟ್ ವೆಯ್ಟ್ ಆಯಿಲ್ ತೊಗೋತಾ ಇದ್ದೀನಿ. ಮತ್ತು ಇದಕ್ಕೆ ನಾನಿಲ್ಲಿ ಒಂದು ಕ್ಲೇ ಯೂಸ್ ಮಾಡಿದ್ದೀನಿ. ಸೊ ಅದ್ರ ಹೆಸರು ಫ್ರೆಂಚ್ ಗ್ರೀನ್ ಕ್ಲೇ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ನೀವು ಬೇರೆ ಕ್ಲೇನ ಟ್ರೈ ಮಾಡೋದಾದರೆ ಟ್ರೈ ಮಾಡ್ಬೋದು. ಬಟ್ ಈ ಕಾಂಬಿನೇಷನಲ್ಲಿ ನೀವು ಟ್ರೈ ಮಾಡಿದಾಗ ನಿಮ್ಮ ಸ್ಕಿನ್ನು ಈ ಚಳಿಗಾಲದಲ್ಲಿ ತುಂಬ ಡ್ರೈನೆಸ್ ಅನಿಸುತ್ತೆ. ಬಟ್ ಈ ಮಾಸ್ಕನ್ನ ನೀವು ಹಾಕ್ಕೊಂಡಾಗ ನಿಮಗೆ ಡ್ರೈನೆಸ್ ಅಂತ ಅನಿಸೋದೇ ಇಲ್ಲ. ತುಂಬ ಜನ ಜಸ್ಟ್ ನೀರಲ್ಲಿ ಕಲಸಿ ಹಚ್ಕೊಂಡು ಡ್ರೈ ಆದಾಗ ವಾಶ್ ಮಾಡ್ತಾರೆ. ಬಟ್ ಇದು ಹಾಗಿರಲ್ಲ. ಇದು ನಿಮಗೆ ತುಂಬ ಡ್ರೈನೆಸ್ ಕೊಡೋದೇ ಇಲ್ಲ. ಈ ಚಳಿಗಾಲಕ್ಕೆ ಇದು ಬೆಸ್ಟ್ ಆಗಿರೋ ಒಂದು ಮಾಸ್ಕು. ಮತ್ತು ನಿಮ್ಮ ಸ್ಕಿನ್ನಲ್ಲಿ ಗ್ಲೋನೆಸ್ಸು ಕೂಡ ಕಾಣಿಸುತ್ತೆ ಈ ಮಾಸ್ಕನ್ನು ನೀವು ಹಾಕ್ಕೊಂಡಾಗ. ಇದನ್ನು ಹೇಗೆ ಮಾಡಬೇಕಂದ್ರೆ ಎಲ್ಲ ಕಂಬೈನ್ ಮಾಡಿಬಿಟ್ಟು ನೀವು ಡಬಲ್ ಬಾಯ್ಲರಲ್ಲಿ ಆಯಿಲು ವ್ಯಾಕ್ಸಸ್ಗಳನ್ನೆಲ್ಲ ಚೆನ್ನಾಗಿ ಬಿಸಿ ಮಾಡಬೇಕು. ಆವಾಗ ಅದು ಮೆಲ್ಟ್ ಆಗುತ್ತೆ. ಸೊ ಮೆಲ್ಟ್ ಆದಮೇಲೆ ಸ್ಟವ್ ಆಫ್ ಮಾಡ್ಕೋಬೇಕು. ಆಫ್ ಮಾಡಿ ಆದಮೇಲೆ ನಾನಿಲ್ಲಿ ಏನು ವೆಯ್ಟ್ ಮಾಡಿಟ್ಕೊಂಡಿದ್ದೀನಿ ಗ್ರೀನ್ ಕ್ಲೇ, ಅದನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಯಾವುದು ಲಮ್ಸ್ ಇಲ್ದಂಗೆ, ಅದರ ಗಂಟೆಗಳು ಇಲ್ದಂಗೆ ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು. ಎಲ್ಲ ನೀಟಾಗಿ ನಿಮಗೆ ಬ್ಲೆಂಡ್ ಆಗಿದೆ ಅಂತ ಅನಿಸಿದ ಮೇಲೆ ಇದನ್ನು ಒಂದು ಕಂಟೈನರ್ಗೆ ಹಾಕಿ ಇಟ್ಕೊಳ್ಳಿ. ಆವಾಗ ಅದು ತಣ್ಣಗಾಗಬೇಕು. ತಣ್ಣಗಾದಾಗ ಏನಾಗುತ್ತೆ ಅಂದರೆ ಈ ಕ್ಲೇಸ್ ಎಲ್ಲ ಹಾಕಿರ್ತೀವಲ್ಲ, ಅದು ನಿಮಗೆ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಮತ್ತು ನಿಮಗೆ ಸ್ಕಿನ್ಗೆ ಅಪ್ಲೈ ಮಾಡಿದಾಗಲೂ ಒಂದು ವಾಶಿಗೆ ನಿಮಗೆ ತುಂಬ ಚೇಂಜಸ್ ಕಾಣುತ್ತೆ ಸ್ಕಿನ್ನಲ್ಲಿ. ಅಂದರೆ ಸ್ವಲ್ಪ ಫೇರ್ನೆಸ್ ಬಂದಿರೋ ಥರ ಮತ್ತು ಶೈನಿ ಥರ ಸ್ಕಿನ್ನು ನಿಮಗೆ ಕಾಣುತ್ತೆ. ಇವಾಗ ಇದು ಇಲ್ಲಿ ರೆಡಿಯಾಗಿದೆ. ಸೊ ಇದನ್ನು ನಾನು ಒಂದು ಬಾಟಲ್ಗೆ ಹಾಕಿ ಒಂದು 10 ಮಿನಿಟ್ಸ್ ಸ್ಟೋರ್ ಮಾಡಿ, ಆವಾಗ ನಿಮಗೆ ಅದು ಹಾರ್ಡ್ ಆಗುತ್ತೆ, ಸ್ವಲ್ಪ ಗಟ್ಟಿಗಾಗುತ್ತೆ. ಆವಾಗ ಕ್ರೀಮ್ ಥರ ಇರುತ್ತೆ. ಅದನ್ನು ನೀವು ಹೆಂಗೆ ಯೂಸ್ ಮಾಡಬೇಕಂತಂದರೆ ಮುಖಕ್ಕೆ ಅಪ್ಲೈ ಮಾಡಿ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿ. ಮುಖಕ್ಕೆ ಅಪ್ಲೈ ಆದಮೇಲೆ ಮಸಾಜ್ ಮಾಡಿ ಒಳ್ಳೆ ಎಕ್ಸ್ಫೋಲಿಯೇಟ್ ಆಗುತ್ತೆ, ಒಳ್ಳೆ ಮಾಯ್ಶ್ಚರ್ ಸಿಗುತ್ತೆ ನೀವು ಮಸಾಜ್ ಮಾಡಿದಾಗ. ಮತ್ತು ಡರ್ಟ್ ಎಲ್ಲ ಇದ್ದರೆ ಅದನ್ನು ನಿಮಗೆ ರಿಮೂವ್ ಮಾಡಿ ಕೊಡುತ್ತೆ ಈ ಕ್ಲೇ. ಅದಾದಮೇಲೆ ನೀವು ಯಾವುದಾದ್ರೂ ರೋಸ್ ವಾಟರು ಅಥವಾ ಅದನ್ನು ಜಸ್ಟ್ ಮಿಸ್ಟನ್ನು ನೀವು ಅಪ್ಲೈ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ವೆಟ್ ಮಾಡಿಕೊಂಡು ಆ ಬಟ್ಟೆನ ಒಂದು ಸತಿ ನೀಟಾಗಿ ಮುಖದ ಮೇಲಿರೋ ಕ್ಲೇನೆಲ್ಲ ಜಸ್ಟ್ ರಬ್ ಮಾಡಿದರೆ ಆಯಿತು. ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತು ಚೇಂಜಸ್ ಕಾಣುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಏಕೆಂದರೆ ನಾನು ಟ್ರೈ ಮಾಡಿದ್ದೀನಿ, ಇಲ್ಲಿ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇಲ್ಲಿ ಹೇಗೆ ಮಾಡೋದು ಅಂತ ಅಷ್ಟೇ ತೋರಿಸಿದ್ದೀನಿ ಹ್ಯಾಂಡ್ ಮೇಲೆ ಹಾಕ್ಕೊಂಡು. ಬಟ್ ನಿಮಗೆ ಚೇಂಜಸ್ ಅಂತೂ ಗ್ಯಾರಂಟಿ ಕಾಣಿಸುತ್ತೆ. ಅದು ಅಷ್ಟು ಗ್ಯಾರಂಟಿ ನಾನು ಕೊಡಬಲ್ಲೆ. ನೋಡಿ ಇವಾಗ ಬಾಟಲ್ಗೆ ಹಾಕಿ 10 ಮಿನಿಟ್ಸ್ ಆದಮೇಲೆ ಎಷ್ಟು ಶೈನಿಂಗ್ ಆಗಿ ತುಂಬ ಸೂಪರ್ ಆಗಿರೋ ಕ್ರೀಮಿ ಟೆಕ್ಸ್ಚರ್ ತೋರಿಸ್ತಾ ಇದೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಫ್ರೆಶ್ ಫೀಲ್ ಆಗುತ್ತೆ. ಆಫ್ಟರು ಫೇಸಲ್ಲಿರೋ ಒಂದು ಕ್ಲೇನ ನೀವು ಒಂದು 10-15 ಮಿನಿಟ್ಸ್ ಬಿಟ್ಟು ರಿಮೂವ್ ಮಾಡಿದಾಗ ಮುಖ ಎಲ್ಲ ಫ್ರೆಶ್ ಫೀಲ್ ಆಗುತ್ತೆ. ಸ್ವಲ್ಪ ಗ್ಲೋನೆಸ್ ನಿಮಗೆ ಇಮಿಡಿಯೇಟಾಗಿ ಕಾಣಿಸುತ್ತೆ. ಈ ಥರ ಅಪ್ಲೈ ಮಾಡಿ ಒಂದು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಬೋದು. ಇಲ್ಲ ಅಂತಂದರೆ ಕಾಟನ್ ಕ್ಲಾತಲ್ಲಿ ಜಸ್ಟ್ ಒಂದು ರಬ್ ಮಾಡಿ ನಿಮಗೆ ಒಳ್ಳೆ ವಿಸಿಬಲ್ ರಿಸಲ್ಟ್ ಸಿಗುತ್ತೆ. ನನ್ನ ಚಾನಲ್ ಇಷ್ಟ ಆಯ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಅಥವಾ ಲೈಕ್ ಮಾಡಿ, ಶೇರ್ ಮಾಡಿ. ಈ ಕಂಟೆಂಟ್ನ ಬೇರೆಯವರು ನೋಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಸೋಪ್ ಮೇಕಿಂಗ್ದೆಲ್ಲ ವಿಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ. ನೀವು ಮನೆಯಲ್ಲೇ ಮಾಡಿಕೊಂಡು ಟ್ರೈ ಮಾಡಿ. ಬೆಸ್ಟಾಗಿರೋ ರಿಸಲ್ಟ್ ಕೊಡೋ ಅಂಥ ಒಂದು ಪ್ರಾಡಕ್ಟನ್ನೇ ನಾನಿಲ್ಲಿ DIY ಪ್ರಾಡಕ್ಟ್ಗಳನ್ನೇ ಮಾಡಿ ಹಾಕ್ತಾಯಿದ್ದೀನಿ. ಸೊ ನೀವು ಟ್ರೈ ಮಾಡ್ಬೋದು. ಮಾಡಿಬಿಟ್ಟು ನನಗೆ ನಿಮ್ಮದು ರಿಸಲ್ಟ್ ಹೇಳಿ. ಏಕೆಂದರೆ ನಾನು ಏನೇ ಹೇಳಿದರೂ ನಿಮಗೆ ರಿಸಲ್ಟ್ ಕೊಟ್ಟಾಗಲೇ ನಿಮಗೆ ಖುಷಿ ಆಗ್ತದೆ ಅಲ್ವಾ? ಸೊ ಹಾಗಾಗಿ ನೀವು ಮಾಡಿ, ತುಂಬ ಈಸಿಯಾಗಿದೆ ಮತ್ತು ಖರ್ಚು ತುಂಬ ಕಡಿಮೆಯಲ್ಲಿ ಇದನ್ನು ನೀವು ಮಾಡ್ಕೊಳ್ಬೋದು. ಮಾಡ್ಕೊಳ್ಳಿ. ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಹಾಕಿ. ಥ್ಯಾಂಕ್ ಯು.